ರೂಟ್ ಒಳಗಡೆ ಇರುವಂಥ ಸಂಖ್ಯೆಗಳ ಸಂಕಲನ, ವ್ಯವಕಲನ ಮತ್ತು ಗುಣಾಕಾರ ಹಾಗೂ ಭಾಗಾಕಾರ. ಹಿಂದಿನ ವಿಡಿಯೋದಲ್ಲಿ ನಾವು ಸೇಮ್ ಸಂಖ್ಯೆಗಳಿರುವಂತಹ ಗುಣಾಕಾರ, ಭಾಗಾಕಾರ ಮತ್ತು ವ್ಯವಕಲನ ಸಂಕಲನವನ್ನು ನೋಡಿದ್ದೆವು. ಈ ಒಂದು ವಿಡಿಯೋದಲ್ಲಿ ರೂಟ್ ಒಳಗಡೆ ಇರುವಂತಹ ಬೇರೆ ಬೇರೆ ಸಂಖ್ಯೆಗಳಿದ್ದಾಗ ಯಾವ ರೀತಿ ನಾವು ಅವುಗಳನ್ನು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಮಾಡುವುದಂತ ನೋಡ್ತಾ ಬರೋಣ. ನೋಡಿ, ಸಂಕಲನವನ್ನು ಮಾಡುವಾಗ ರೂಟ್ ಒಳಗಡೆ ಇರುವಂಥ ಸಂಖ್ಯೆಗಳು ಬೇರೆ ಬೇರೆ ಇದ್ದಾಗ ಏನಾಗ್ತದೆ ಅಂದರೆ ನಮಗೆ ಸೇಮ್ ಆನ್ಸರ್ ಬರ್ತದೆ. √5, √7, ಹೌದಾ? ಹಾಗೆ ವ್ಯವಕಲನವನ್ನು ಮಾಡುವಾಗ ರೂಟ್ ಒಳಗಡೆ ಬೇರೆ ಬೇರೆ ಸಂಖ್ಯೆಗಳಿದ್ದಾಗ ಏನಾಗ್ತದೆ, ಆನ್ಸರ್ ಕೂಡ ಸೇಮ್ ಬರ್ತದೆ. √5 - √7 ಅಂತ ಬರ್ತದೆ. ಇನ್ನು ಗುಣಾಕಾರವನ್ನು ನಾವು ಮಾಡುವಾಗ ಬೇರೆ ಬೇರೆ ಸಂಖ್ಯೆಗಳಿದ್ದಾಗ ಏನಾಗ್ತದೆ ನೋಡಿ, √5 × 7 = ಎಷ್ಟು ಬರ್ತದೆ ರೀ? 5 × 7 = 35 ಬರ್ತದೆ, ಹೌದಾ? ಇನ್ನು ಭಾಗಾಕಾರವನ್ನು ಮಾಡುವಾಗ ನೋಡಿ, √5 ಭಾಗಾಕಾರ √7 ಅಂತ ಇದೆ. √5 ಡಿವೈಡೆಡ್ ಬೈ √7 = ಏನಾಗ್ತದೆ, 5 / 7 ಅಂತ ಆನ್ಸರ್ ಬರ್ತದೆ.